ಗುರು ರೋಡಲ್ಲಿ ಹೋಗ್ಬೇಕಾದ್ರೆ ಈ ವಾಂಟಿ ನನ್ನ ಹತ್ರ ಬಂದ್ಬಿಟ್ಟು ನಮ್ಮ ಮನೆಗ್ ಬಾ ಹೋಗೋಣ ಅಂತ ಕರೀತಾ ಇದಾರೆ. ಅವ್ರ ಕಾರಲ್ಲೇ ಅವ್ರ ಅಪಾರ್ಟ್ಮೆಂಟ್ ಕರ್ಕೊಂಡೋದ್ರು. ಅವ್ರ ಭಾಷೆಯಲ್ಲಿ ಯಾರಿಗೋ ವಾಯ್ಸ್ ಮೆಸೇಜ್ ಕಳಿಸ್ತವ್ರೆ. ನಿಜ ಹೇಳ್ಬೇಕು ಅಂದ್ರೆ ನನಗೆಲ್ಲ ಬಾಯಿಗೆ ಬರ್ತೈತೆ. ಆಮೇಲೆ ಮನೆ ಒಳಗಡೆ ಬಾ ಅಂತ ಹೇಳ್ಬಿಟ್ಟು ಡೋರ್ ಕ್ಲೋಸ್ ಮಾಡಕ್ ಹೇಳಿದ್ರು. ಆಮೇಲೆ ಜಾಕೆಟ್ ಬಿಚ್ಕೊಡು ಇಲ್ಲಿ ನೇತಾಕ್ತೀನಿ ಅಂತ ಹೇಳಿದ್ರು. ಆಮೇಲೆ ಈ ಹುಡುಗರು ನಮ್ಮನ್ನ ಯಾವ ತರ ಟ್ರ್ಯಾಪ್ ಮಾಡೋದು ಅಂದ್ರೆ ನೆಕ್ಸ್ಟ್ ಲೆವೆಲ್. ಯಾವ ಫಿಲಮ್ಗೂ ಕಮ್ಮಿ ಇಲ್ಲ. ಫಾರಿನಲ್ಲಿ ಹಿಂಗೆಲ್ಲ ಆಗುತ್ತೆ ಅಂತ ನನ್ ಕನ್ಸಲ್ಲ ಅನ್ಕೊಂಡಿರ್ಲಿಲ್ಲ. ಎಲ್ಲಿ ನೋಡಿದ್ರು ದುಡ್ಡು ಅಂತ ಸಾಯ್ತಾರೆ. ಅವ್ರು ಮೋಸ ಮಾಡ್ತಾ ಇರೋದನ್ನ ಅವ್ರಿಗೆ ಗೊತ್ತಿಲ್ದಂಗೆ ಇಡನ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ನೋ ವಿಡಿಯೋ ನೀವು ದೊಡ್ಡವರಾಗಿದ್ರು ಚಿಕ್ಕ ಹುಡುಗರ ತರ ಮೈಂಡ್ ಸೆಟ್ ಇದೆ. ಈ ವಿಡಿಯೋ ನೋಡಕ್ ಹೋಗ್ಬೇಡಿ. ಇರೋದನ್ನ ಇದ್ದಂಗೆ ತೋರ್ಸಕ್ಕೆ ನಾನ್ ರೆಡಿ ಇದ್ದೀನಿ. ನೋಡೋದಕ್ಕೆ ನೀವು ರೆಡಿ ಇದ್ರೆ ಈ ವಿಡಿಯೋನ ಫುಲ್ ನೋಡಿ. ಎಲ್ರಿಗೂ ನಮಸ್ಕಾರ. ಇವಾಗ ನಾನು ನೈಟ್ ಲೈಫ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀನಿ. ಕ್ಯಾಬ್ ಬುಕ್ ಮಾಡಿದೀನಿ. ಇವಾಗ ಕ್ಯಾಬ್ ಬರುತ್ತೆ. ಇದು ನಮ್ ಹಿಂದೆ ಇರೋಂತ ಹಾಸ್ಟೆಲ್ ಗುರು. ಸೇಮ್ ಒಳ್ಳೆ ಪಾಳ್ ಬಿದ್ದಿರೋ ಮನೆ ಇದ್ದಂಗಿಲ್ವಾ? ಹೆಂಗೈತ್ ನೋಡಿ, ಭಯ ಆಯ್ತದ ಗುರು. ಇಂಗ್ಲಿಷ್ ಫಿಲಮ್ ಅಲ್ಲಿ ದೇವದ್ ಬಿಲ್ಡಿಂಗ್ ಎಲ್ಲ ಇರುತ್ತಲ್ಲ, ಹಂಗೈತೆ. ಒಂಟಿ ಮನೆ ಇದ್ದಂಗೈತೆ. ಇಲ್ಲಿ ಆಕ್ಚುಲಿ ಹೇಳ್ಬೇಕು ಅಂದ್ರೆ ತುಂಬಾ ದೊಡ್ಡದಾಗಿ ಮನೆ ಕಟ್ಕೊಂತಾರೆ. ಆದ್ರೆ ಒಂದ್ ಮನೆಯಲ್ಲಿ 3 ರಿಂದ 5 ಜನ ಇರ್ತಾರೆ ಅಷ್ಟೇ. ಏನಕ್ಕಂದ್ರೆ ಈ ದೇಶದ ಪಾಪ್ಯುಲೇಷನ್ ಬರೀ 2 ಕೋಟಿ. ಜನಸಂಖ್ಯೆ ತುಂಬಾ ಕಮ್ಮಿ, ದೇಶ ತುಂಬಾ ದೊಡ್ಡದು. ಈ ಮರದಲ್ಲಿ ಎಲ್ಲ ಅಂತೂ ಏನಂದ್ರೆ ಏನು ಇಲ್ಲ. ಇಲ್ಲಿರೋ ಕ್ರಿಸ್ಮಸ್ ಮರಕ್ಕೂ ಏಮ್ ಒಳ್ಳೆ ಇಂಗ್ಲಿಷ್ ಫಿಲಮ್ ಅಲ್ಲಿ ದೇವ್ದ ಮನೆ ಇರುತ್ತೆ ನೋಡಿ, ಹಂಗೆ ಇದೆ. ತುಂಬಾ ಚಳಿ ಹೊಡಿತೈತೆ. ಫೈನಲಿ ನಮ್ ಕ್ಯಾಬ್ ಬಂತು. ದೇವ್ರೆ, ಫುಲ್ ಚಳಿ ಹೊಡಿತೈತೆ. ಇವ್ರದ್ ಹೆಂಗ್ ಕೆಲಸ ಮಾಡ್ತಾರೋ ಏನೋ ಗೊತ್ತಿಲ್ಲ. ಆದ್ರೆ ಒಳಗಡೆ ಕಾರ್ ಒಳಗಡೆ ಹೀಟರ್ ಇದೆ. ಅಷ್ಟೊಂದೇನ್ ಇದಾಗಲ್ಲ ಗುರು, ಫೀಲ್ ಆಗಲ್ಲ ಕೋಲ್ಡ್ ಅಂತ. ಗೈಸ್, ಇವಾಗ ಇವರು ಯೂಟರ್ ನೋಡಿದ್ರು. ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಏನು ಡಿವೈಡರ್ ಇಲ್ಲ, ಏನಂದ್ರೆ ಇಲ್ಲ. ಆದ್ರೆ ಇಷ್ಟು ಡಿಸಿಪ್ಲಿನ್ ಆಗಿ ಹೆಂಗ್ ಫಾಲೋ ಮಾಡ್ತಾ ಇದಾರೆ ನೋಡಿ ರೂಲ್ಸ್ ನ. ಅಲ್ಲಿ ಮುಂದೆ ಹೋಗ್ಬಿಟ್ಟು ಇವ್ರು ಯೂಟರ್ ನೋಡಿದ್ದು ಸಕ್ಕತ್ತಲ್ಲ. ಕ್ಯಾಬ್ ಇಳ್ದಿದ ತಕ್ಷಣ ನನಗೆ ಇಲ್ಲೊಂದು ಕೊಕೋ ಕೋಲಾದೇನೋ ಕಾಣಿಸ್ತು ಗುರು. ನಾನೇನೋ ಜ್ಯೂಸ್ ಗೀಸ್ ಮಾಡ್ತಾವ್ರೆ ಅನ್ಕೊಂಡೆ. ನೋಡ್ರಿ ಅದು ಬಸ್ ಸ್ಟಾಪ್. ಕೊಕೋ ಕೋಲಾ ನೋಡಿ ಹೆಂಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಕೊಂಡು ಹೆಂಗೆ ಪ್ರಮೋಷನ್ ಮಾಡ್ತಿದೆ ಅಂತ. ಬಸ್ ಸ್ಟಾಪ್ ಗುರು, ಕೊಕೋ ಕೋಲಾ ಅವ್ರದ್ದು ನೋಡಿ ಏನ್ ಸಕ್ಕತ್ತಲ್ಲ. ಕ್ರಿಯೇಟಿವಿಟಿ ನೆಕ್ಸ್ಟ್ ಲೆವೆಲ್, ಸಕ್ಕತ್ತಿದೆ. ಸ್ಟಾಪ್ ಪಕ್ಕದಲ್ಲೂ ಕೂಡ ಒಂದು ಡಸ್ಟ್ಬಿನ್ ಅನ್ನೋದು ಇದ್ದೇ ಇರುತ್ತೆ ಗುರು. ಇಲ್ಲಿ 1 2 3 ಬಸ್ ಸ್ಟಾಪ್ ಇದೆ. ಇದು ಬಂದು ಎಲೆಕ್ಟ್ರಿಕ್ ಬಸ್, ಅದು ಬಂದು ನಾರ್ಮಲ್ ಪೆಟ್ರೋಲ್ ಬಸ್ಸು, ಡೀಸೆಲ್ ಬಸ್ಸು ಹೀಗಿದೆ. ನಾವೆಲ್ಲ ಹಿಂಗೆ ಕಾಮನ್ ಕ್ರಿಕೆಟ್ ಆಡ್ತೀವಿ. ಈ ದೇಶದಲ್ಲಿ ಸ್ಕೇಟಿಂಗ್ ಆಡ್ತಾರ ಗುರು. ಮಕ್ಕಳಿಂದ ಹಿಡಿದು ದೊಡ್ಡವರ್ವರ್ಗು ಮಸ್ತಲ್ಲಿ ಟೈಮ್ ಪಾಸ್ ಮಾಡ್ಕೊಂಡು ಆಡ್ತಾರ ಗುರು ಸ್ಕೇಟಿಂಗ್ ನ. ಓ ಸಕ್ಕತ್ ಗುರು. ಪಬ್ಲಿಕ್ ಅಲ್ಲಿ ಈ ರೇಂಜ್ ಡ್ಯಾನ್ಸ್ ಆಡ್ತವ್ರ ಗುರು. ಏನಂತ ಕೇಳಿದೆ ನೋಡ್ರಿ, ಟಿಕ್ ಟಾಕ್ ವಿಡಿಯೋ ಮಾಡ್ತವ್ರ ಗುರು. ಟಿಕ್ ಟಾಕ್ ಇವ್ರ ದೇಶದಲ್ಲಿ ಇನ್ನೂ ಟಿಕ್ ಟಾಕ್ ಎಲ್ಲ ಬ್ಯಾನ್ ಆಗಿಲ್ಲ. ನಮ್ ದೇಶದಲ್ಲಿ ಬ್ಯಾನ್ ಆಗ್ಬಿಡೈತೆ. ನೈಸ್. ಇಲ್ಲೂ ಆಡ್ತವ್ರ ಗುರು ಡ್ಯಾನ್ಸು. ಇವ್ರಂತೂ ಇನ್ನು ನೆಕ್ಸ್ಟ್ ಲೆವೆಲ್ ಬಾರಿ. ಇವನಂತೂ ಸೂಪರ್. ನೈಸ್. ನೋಡಿ ಹೆಂಗ್ ಹಾಕೊಂಡ್ರೆ ಶೂ. ಏನೋ ಅಮ್ಮಂಗ್ ಚಳಿ ಆಗುತ್ತಾ ಆಗಲ್ಲ ಏನೋ ಗೊತ್ತಿಲ್ಲ. ಈ ತರ ಶಿಖರ್ ಅಂಟಿಸ್ಕೊಂಡು ಈ ತರ ಗ್ಲಾಸ್ ಅಂಟಿಸ್ತಾರ ಗುರು ಇವರು. ಗ್ಲಾಸ್ ಒಂದ್ಸಲ ಅಂಟಿಸಿ ನೋಡೋಣ. ಸಿಂಪಲ್ ಗುರು. ಹೆಂಗ್ ಅನ್ಕೊಂಡ್ಬಿಡ್ತು ನೋಡಿ. ನಾವು ಎಷ್ಟೋ 1000 ರೂಪಾಯಿ ಕೊಟ್ಬಿಟ್ಟು ಟ್ರೈಪಾಡ್ ಎಲ್ಲ ತಗೋತೀವಿ, ರೋಡಲ್ಲಿ ನಿಲ್ಸ್ತೀವಿ. ಬಟ್ ಇವ್ರು ನೋಡಿ ಗ್ಲಾಸ್ ಸಕ್ಕತ್ತಿದೆ. ಓ ಬತ್ತಾನೆ ಇಲ್ಲ. ಓ ಸ್ಟ್ರಾಂಗ್ ఉంది, ಫುಲ್ ಸ್ಟ್ರಾಂಗ್. ಬತ್ತಾನೆ ಇಲ್ಲ ಗುರು. ಮಾಮಯ್ಯ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇರೋದು ಇವರು. ಓಕೆ ಬಾಯ್. ಈ ಮಾಲ್ ಎಲ್ಲ ಫುಲ್ ಮಿಂಚಿಂಗ್ ಲೈಟ್ ಎಲ್ಲ ಹಾಕ್ಬಿಟ್ಟು ಬಂದು ನಾವು ಬಂದಿರೋದೇ ಸುಲ್ಪಾಕ್ಗೆ ಗುರು. ಏನಕ್ಕಂದ್ರೆ ಇಲ್ಲಿ ಎಲೆಕ್ಟ್ರಾನಿಕ್ ಐಟಮ್ಸ್ ಸಿಕ್ಕಾಪಟ್ಟೆ ಕಮ್ಮಿಗೆ ಸಿಗುತ್ತಂತೆ ಅಂತ ಹೇಳಿದ್ರಲ್ಲಿ. ಹಾಸ್ಟೆಲ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಹೇಳಿದ್ರು ಕಮ್ಮಿಗೆ ಸಿಗುತ್ತೆ ಅಂತ. ಬಟ್ ಗೊತ್ತಿಲ್ಲ ನಿಜವಾಗ್ಲೂ ಕಮ್ಮಿಗೆ ಸಿಗುತ್ತಾ ಸಿಗಲ್ವಾ ಅಂತ. ಐಫೋನ್ 17 Pro Max ಪ್ರೈಸ್ ಬಂದು 256 GB ಗೆ 9,14,990 ಇದೆ 10 ಗೆ. ಬಟ್ ನಮ್ ಇಂಡಿಯನ್ ಕರೆನ್ಸಿ ಕಂಪೇರ್ ಮಾಡಿದ್ರೆ 1,59,350 ರೂಪಾಯಿ ಇದೆ ಗುರು. ಇಷ್ಟೊಂದೆಲ್ಲ ಏನ್ ಡಿಫ್ರೆನ್ಸ್ ಇಲ್ಲ. ಆಕ್ಚುಲಿ ಇಲ್ಲಿ ಕಾಸ್ಟ್ಲಿ ಇದೆ ಅನ್ಕೊಂತೀವಿ. ಬೇರೆ ದೇಶದಲ್ಲೆಲ್ಲ ಬರೀ ಐಫೋನ್ ಯೂಸ್ ಮಾಡ್ತಾರೆ. ನಾರ್ಮಲ್ ಫೋನ್, ಆಂಡ್ರಾಯ್ಡ್ ಫೋನ್ ಎಲ್ಲ ಯೂಸ್ ಮಾಡಲ್ಲ ಅಂತ. ಆಂಡ್ರಾಯ್ಡ್ ಫೋನ್ ಯೂಸ್ ಮಾಡ್ತಾರೆ ಗುರು ಇಲ್ಲಿ. ಅಂದ್ರೆ ನಮ್ ಇಂಡಿಯಾ ಕಂಪೇರ್ ಮಾಡಿದ್ರೆ ಕಮ್ಮಿಗೆ ಸಿಗುತ್ತೆ ಅಂತ ಅನ್ಕೊಂಡಿದ್ದು. ಇಲ್ಲಿ ನೋಡ್ರೆ ಇಂಡಿಯಾ ಕಂಪೇರ್ ಮಾಡ್ರೆ ಇಲ್ಲೇ ಜಾಸ್ತಿ ಇದೆ, ತುಂಬಾ ಕಾಸ್ಟ್ಲಿ ಇದೆ. ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಬಿಟ್ಟಿದ್ದಾರೆ. ನಾವೇನೇ ತಗೊಂತೀವಿ ಅಂದ್ರೂ ಕೂಡ ಇಲ್ಲಿ ಗೂಗಲ್ ಟ್ರಾನ್ಸ್ಲೇಟರ್ ಅಂತೂ ಬೇಕೇ ಬೇಕು. ಏನಕ್ಕಂದ್ರೆ ಇವ್ರಿಗೆ ಇಂಗ್ಲಿಷ್ ಅಂತೂ ಬರಲ್ಲ. ನಾವು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ರೆ ಇಲ್ಲಿ ಕಜಾಕ್ ಟ್ರಾನ್ಸ್ಲೇಟ್ ಆಗುತ್ತೆ. ಇವ್ರು ಕಜಾಕಲ್ಲಿ ಓದ್ತಾರೆ. ಈ ಮಾಲು ಉದ್ದ ಇದೆ ಹೊರತು ತುಂಬಾ ಹೈಟ್ ಇಲ್ಲ ಗುರು. 2 ಫ್ಲೋರ್ ಇರೋದು. ಅಂದ್ರೆ ಹಗ್ಲ ತುಂಬಾ ದೊಡ್ಡದು ಗುರು. ಫುಲ್ಲು ಒಂದ್ ರೌಂಡ್ ಹಾಕೊಂಡ್ ಬರ್ಬೇಕು ಗುರು. ಎಷ್ಟು ಎಕರೆ ಇದೆಯೋ ಏನೋ ಗೊತ್ತಿಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಇವಾಗ ಅಷ್ಟೊಂದೇನ್ ಚಳಿನೇ ಹೊಡಿತಿಲ್ಲ. ನಾರ್ಮಲ್ ಟೆಂಪರೇಚರ್ ನಮ್ಮ ಇಂಡಿಯಾದಲ್ಲಿ ಹೇಗಿರುತ್ತೆ ಅದೇ ತರ ಇದೆ ಮಾಲ್ ಒಳಗಡೆ. ಏನಕ್ಕಂತಂದ್ರೆ ಒಳಗಡೆ ಹೀಟರ್ ಹಾಕಿರ್ತಾರೆ ಗುರು. ಅದು ಹಿಂಗೆ ಏನು ಅಂತಾನೆ ಗೊತ್ತಿಲ್ಲ ಗುರು. ಹೊರಗಡೆ ಮಾತ್ರ ಸಿಕ್ಕಾಪಟ್ಟೆ ಕೋಲ್ಡ್ ಇರುತ್ತೆ. ಹೊರಗಡೆ ಕೈ ಅಂತೂ ಹಂಗೆ ಬಿಡಕ್ಕಾಗಲ್ಲ. ಗ್ಲೌಸ್ ಮತ್ತೆ ಜಾಕೆಟ್ ಇಲ್ದೇನೆ ಬರಕ್ಕಾಗಲ್ಲ. ಇಲ್ಲಿ ಕೈ ತೊಳೆಯಕ್ಕೆ ಬಿಸಿನೀರು ಬರ್ತೈತೆ ಗುರು, ಬಿಸಿನೀರು. ಮತ್ತೆ ಇನ್ನೊಂದೇನಂತಂದ್ರೆ ಇಲ್ಲಿ ಇಂಗ್ಲಿಷ್ ಅಲ್ಲಿ ಏನಂದ್ರೆ ಏನು ಇರಲ್ಲ ಗುರು. ಎಲ್ಲ ಕಜಾಕ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ, ಮತ್ತೆ ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಕಜಾಕ್ ಲ್ಯಾಂಗ್ವೇಜ್ ನೋಡಿ. ಆಮೇಲೆ ಇಬ್ರು ಹುಡುಗರು ನಮ್ಮ ನೋಡಿ ಹತ್ರ ಬಂದ್ರು. ಅವ್ರಿಗೆ ನಾವು ಫಾರಿನರ್ ಆಗಿರೋದ್ರಿಂದ ಒಂಥರ ಡಿಫ್ರೆಂಟ್ ಆಗಿ ಕಾಣ್ತಾ ಇದ್ವಿ. ಅದಕ್ಕೆ ಫೋಟೋ ತಗೊಂಡ್ರು. ಡಿಫ್ರೆಂಟ್ ಅಂದ್ರೆ ಏನಿಲ್ಲ, ಕಲರ್ ಅಷ್ಟೇ. ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು. ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಕೇಳಿದ್ರು. ನೈಟ್ ಲೈಫ್ ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಾ ಇದೀವಿ ಅಂತ ಹೇಳಿದಷ್ಟೇ. ನಾವು ಬರ್ತೀವಿ ಅಂತ ಹೇಳಿದ್ರು. ಐ ಲೈಕ್ ಯುವರ್ ಹೇರ್ ಸ್ಟೈಲ್ ಸೂಪರ್. ಇವರು ನೈಟ್ ಲೈಫ್ ಇನ್ನು ಬಾರಿ ನೆಕ್ಸ್ಟ್ ಲೆವೆಲ್ ತೋರಿಸ್ತೀನಿ ಅಂತ ಹೇಳಿದ್ರು.
ಅವರು ನಿಮ್ಮ ಭುಜದ ಮೇಲೆ ಕೈ ಹಾಕಿದಾಗ ನಾವು ಅದನ್ನು ಸಹೋದರರು ಎಂದು ಕರೆಯುತ್ತೇವೆಯೇ? ಇವರು ನಮ್ಮ ಭುಜದ ಮೇಲೆ ಕೈ ಹಾಕಿದ್ರು, ಸುಮ್ಮನೆ ಹಿಂಗೆ ನೋಡಿದೆ ಅಷ್ಟೇ. ಅದಕ್ಕೆ ಈ ತರ ಹೇಳಿದ್ರು, ರಷ್ಯನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಿದ್ರು. ನಾನು ಗೂಗಲ್ ಟ್ರಾನ್ಸ್ಲೇಟ್ ಆನ್ ಮಾಡಿ ಕನ್ನಡದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾವತ್ತು ನೋಡಿಲ್ದೆ ಹೋಗಿರೋ ಜಾಗ ಕರ್ಕೊಂಡು ಹೋಗ್ತೀನಿ, ನಿಮ್ಮ ಫೋನಲ್ಲೇ ಕ್ಯಾಬ್ ಬುಕ್ ಮಾಡಿ ಅಂತ ಹೇಳಿದ್ರು. ಆಮೇಲೆ ಅವರೇ ನನ್ನ ಫೋನ್ ಇಸ್ಕೊಂಡು ಕ್ಯಾಬ್ ಬುಕ್ ಮಾಡಿದ್ರು. ನೀವೇ ಕಾಸು ಕೊಡಿ ಅಂತ ಹೇಳಿದ್ರು. ಆಯ್ತು ಅಂತ ಹೇಳಿದ್ವಿ. ಹುಡುಗರು ಕರ್ಕೊಂಡು ಹೋಗ್ತಿದ್ದಾರೆ. ನನ್ನ ಫೋನ್ ಎಲ್ಲ ಇವ್ರ ಹತ್ರನೇ ಐತೆ. ಮೊಬೈಲ್ ತಗೊಂಡೋಯ್ತಾನೆ, ನಂದೇ ಮೊಬೈಲ್ ಅದು. ಓಕೆ, ನೋ ಪ್ರಾಬ್ಲಮ್. ಈಗ ಕೊಟ್ಟ ಫೋನು. ಆದ್ರೂ ಭಯ ಆಯ್ತದ ಗುರು, ಏನಕ್ಕಂದ್ರೆ ಅವ್ರು ಯಾರು ಅಂತ ಏನೂ ಗೊತ್ತಿಲ್ಲ. ಆಮೇಲೆ ಕ್ಯಾಬಲ್ಲಿ ಹತ್ತು ಕೂತ್ಕೊಂಡಿದ್ದ ತಕ್ಷಣ ಇಳಿಯಕ್ಕೆ ಹೇಳಿದ್ರು. ಯಾಕೆ ಏನಾಯ್ತು ಅಂತ ಕೇಳಿದ್ಕೆ ಅವ್ರ ಭಾಷೆಯಲ್ಲಿ ಗೂಗಲ್ ಟ್ರಾನ್ಸ್ಲೇಟರ್ ಅಲ್ಲಿ ಹೇಳಿದ್ರು. ಓಕೆ ಓಕೆ, ಕಾರಿಂದಾನೆ ಇಳಿಸ್ಬಿಟ್ರು. ಈ ಕಾರಲ್ಲಿ ಆಗಲ್ವಂತೆ. ಅದಕ್ಕೆ ನನ್ಗೆ ಗೊತ್ತಿರೋ ಒಬ್ಬ ಫ್ರೆಂಡ್ ಇದ್ದಾನೆ, ಇನ್ನೊಂದು ಟ್ಯಾಕ್ಸಿನ ಕರೆಸ್ತೀನಿ ಅಂತ ಹೇಳಿದ್ರು. ಸಿಗರೇಟ್ ಎತ್ತವ್ರು ಗುರು, ಇವರು ಸಿಗರೇಟ್ ಎತ್ತವ್ರೆ. ಎಕ್ಸಾಸ್ಟ್ ಆಗ್ಬಿಡೋರಂತೆ. ನನ್ಗೆ ಇನ್ನೊಂದು ಡೌಟು, ಇವರು ಇಲ್ಲೇ ಇರೋರಂತೆ. ಇಲ್ಲಿರೋರಿಗೆ ಕಾರಲ್ಲಿ 4 ಜನ ಅಷ್ಟೇ ಅಲೋ ಮಾಡೋದು ಅಂತ ಇವ್ರಿಗೆ ಗೊತ್ತಿಲ್ವಾ? ಫೋನ್ ಮಾಡಿದ ತಕ್ಷಣ ಟಕ್ ಅಂತ ಅವ್ರ ಫ್ರೆಂಡ್ ಬಂದ. ಲೈಟ್ 3 ಜನಕ್ಕೂ ಭಯ ಆಗ್ತೈತೆ, 3 ನಾಮ ಏನಾದ್ರು ಆಗ್ತಾರ ಹುಡುಗರು ಅಂತ. ಅದೇನ್ ಮಾಡ್ತಾರೋ ಮಾಡ್ಲಿ, ಇರೋದು ಇದ್ದಂಗೆ ನಿಮ್ಗೆ ತೋರ್ಸೋಣ ಅಂತ ವಿಡಿಯೋ ಮಾಡ್ತಾ ಇದೀವಿ. ನಾವ್ ಎಷ್ಟೊಂದು ಕಾರ್ಗಳನ್ನ ನೋಡಿದ್ವಿ, ಎಲ್ಲಾನು ಕೂಡ ಲೆಫ್ಟ್ ಸೈಡ್ ಡ್ರೈವ್ ಆದ್ರೆ, ಇಲ್ಲಿ ನೋಡ್ರೆ ರೈಟ್ ಸೈಡ್ ಇದೆ ಗುರು. ಏನ್ ಕತೆ ಅಂತಾನೆ ಅರ್ಥ ಆಯ್ತಲ್ಲ ನನ್ಗೆ. ಬ್ರೋ, ಇಷ್ಟೊತ್ತವರೆಗೂ ಇವ್ರು ಹೇಳಿದ್ರು ಕಜಕಿಸ್ತಾನ್ ಅವರು ಅಂತ, ಬಟ್ ಇವ್ರು ನೋಡ್ರೆ ರಷ್ಯನ್ ಅಂತೆ ಬ್ರೋ. ಆಮೇಲೆ ವಿಂಡೋ ಗ್ಲಾಸ್ ನ ಇಳ್ಸಕ್ ಹೇಳಿದ್ವಿ. ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಆಮೇಲೆ ಟ್ಯಾಕ್ಸಿಗೆ 7,500 ಟೆಂಗೆ ಕೊಡಕ್ಕೆ ಹೇಳಿದ್ರು. ನಮ್ ಕರೆನ್ಸಿಲಿ 1,331 ರೂಪಾಯಿ. ಮಾಲಿಂದ 7 ಕಿಲೋಮೀಟರ್ ದೂರ ಕರ್ಕೊಂಡ್ಬಂದ್ರು. 7 ಕಿಲೋಮೀಟರ್ಗೆ ಇಷ್ಟೊಂದು ರೇಟ್ ಅಂತ ಕೇಳಿದ್ಕೆ ಹೌದು ಅಂತ ಹೇಳಿದ್ರು. ನೋ ವಿಡಿಯೋ. ಇವ್ರು ಇಷ್ಟು ದೂರ ಕರ್ಕೊಂಡ್ಬಂದ್ಮೇಲೆ ವಿಡಿಯೋ ಮಾಡಬೇಡ, ಕ್ಯಾಮ್ರಾ ಆಫ್ ಮಾಡು ಅಂತ ಹೇಳಿದ್ರು. ಯಾರ್ಯಾರಿಗೋ ಫೋನ್ ಮಾಡ್ಬಿಟ್ಟು ಇನ್ನೂ 4 ಜನ ಫ್ರೆಂಡ್ಸ್ ಬರ್ತಾರೆ, ವೆಯ್ಟ್ ಮಾಡೋಣ ಇಲ್ಲಿ ಅಂತ ಹೇಳಿದ್ರು. ನಮಗ್ ಗೊತ್ತಾಯ್ತು ಇಲ್ಲಿ ಏನೋ ಸ್ಕ್ಯಾಮ್ ನಡೀತಿದೆ ಅಂತ. ಅದಕ್ಕೆ ಅವ್ರಿಗೆ ಗೊತ್ತಿಲ್ದಂಗೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ ಹಿಡನ್ ಕ್ಯಾಮ್ರಾದಲ್ಲಿ. ಹಾಸ್ಟೆಲ್ಗೆ 10 ಕಿಲೋಮೀಟರ್ಸ್ ಇದೆ. ಅದು ಓಕೆ, ಅದು ಕೊಂಚ ಕವರ್ ಏನ್ ಸ್ಕ್ಯಾಮ್ ಮಾಡ್ತಾರೆ ನೋಡೇ ಬಿಡೋಣ ಅಂತ ಧೈರ್ಯ ಮಾಡಿ 3 ಜನ ಹೊರಟ್ವಿ. ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಇವರು ನೈಟ್ ಲೈಫ್ನ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಇಲ್ಲಿ ಯಾವುದೋ ಅಪಾರ್ಟ್ಮೆಂಟ್ ಹತ್ರ ಕರ್ಕೊಂಬಂದ್ಬಿಟ್ರೆ ಏನು ಅಂತಲೇ ಗೊತ್ತಿಲ್ಲ. ಬಟ್ ನಮ್ಮ ಫೋನ್ ಅವ್ರ ಹತ್ರ ಇದೆ, ಕೇಳಿದ್ರೆ ಕೊಡ್ತಾ ಇಲ್ಲ ಗುರು. ಬನ್ನಿ ನಮ್ಮ ಜೊತೆ, ನಿಮ್ಗೆ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ದೊಡ್ಡ ಅಪಾರ್ಟ್ಮೆಂಟ್ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದು ಗುರು. ಪಾರ್ಕೆಲ್ಲ ಐತಿಲಿ. ಹಾಂ, ಬ್ರೋ ಔಟ್ ಸೈಡ್ ಬರ್ಬೇಕಂದ್ರೆ ಕೋಡ್ ಎಂಟ್ರಿ ಮಾಡ್ಬೇಕೆ ಏನು ಅಂತ ಗೊತ್ತಿಲ್ವಲ್ಲ. ಆಮೇಲೆ ಅವ್ರ ಅಪಾರ್ಟ್ಮೆಂಟ್ ಒಳಗಡೆ ಕರ್ಕೊಂಡು ಹೋಗಿ ಡ್ರಗ್ಸು ಆಳು ಮೂಳು ಏನೇನೋ ಹೇಳ್ತವ್ರು ಗುರು. ಆಮೇಲೆ ಹಿಡನ್ ಕ್ಯಾಮ್ರಾದಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ ಅಂತ ಗೊತ್ತಾಯ್ತು. ಆಮೇಲೆ ಆಫ್ ಮಾಡಿಸಿದ್ರು. ಇಲ್ಲಿಗಲ್ ಆಕ್ಟಿವಿಟೀಸ್ ಏನೇನು ನಡೆಯುತ್ತೋ ಎಲ್ಲಾನು ಕೂಡ ಹೇಳ್ತಾ ಇದಾರೆ. ಏನ್ ಬೇಕು ಹೇಳಿ ನಾವು ಕೊಡ್ತೀವಿ ಅಂತ ಹೇಳಿದ್ರು. ನಾವ್ ಹೇಳಿದ್ವಿ ನಮ್ಗೇನು ಬೇಡ, ನಾವ್ ಇಲ್ಲಿಂದ ಹೊರಡ್ತೀವಿ ಅಂತ. ಅದಕ್ಕೆ ಅವ್ರು ಹೇಳಿದ್ರು ಇಲ್ಲ ದುಡ್ಡಾದ್ರೂ ಕೊಡಿ ಅಂತ ಹೇಳಿದ್ರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಕಜಕಿಸ್ತಾನಲ್ಲಿ ಇಲ್ಲಿ ತುಂಬಾ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೆಯುತ್ತೆ. ಏನೇ ಆಕ್ಟಿವಿಟೀಸ್ ಇದ್ರೂ ಹೊರಗಡೆ ಕಾಣಲ್ಲ, ಎಲ್ಲ ಒಳಗಡೆನೆ ನಡೆಯುತ್ತೆ. ಈ ದೇಶಕ್ಕೆ ಟೂರಿಸ್ಟ್ ಯಾರ್ಯಾರು ಬರ್ತಾರೆ ಅವ್ರಿಗೆ ಯಾರಿಗೂ ಈ ಮ್ಯಾಟರ್ ಗೊತ್ತೇ ಇಲ್ಲ. ನಾವು ಹೊರಗಡೆ ಬರೀ ಮೇಲ್ ನೋಡ್ಕೊಂಡು ಹೋಗಿದ್ರೆ ನಮಗೂ ಗೊತ್ತಾಗ್ತಿರ್ಲಿಲ್ಲ. ತುಂಬಾ ರಿಸ್ಕ್ ತಗೊಂಡು ಇಲ್ಲಿವರೆಗೂ ಬಂದಿದೀವಿ. ಸೊ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ತುಂಬಾನೇ ನಡೆಯುತ್ತೆ. ಪಕ್ಕದಲ್ಲೇ ರಷ್ಯಾ ಬೇರೆ ಇದೆ. ಇನ್ನು ರಷ್ಯಾದಲ್ಲಂತೂ ಕೇಳಂಗಿಲ್ಲ, ನೆಕ್ಸ್ಟ್ ಲೆವೆಲ್. ಇಲ್ಲಿ ಹುಡುಗರು ಅದನ್ನೇ ನಮ್ಮನ್ನ ಕೇಳ್ತಿದ್ರು, ನಿಮ್ಗೆ ಇದು ಬೇಕಿತ್ತೇನೋ ಅಂತ ನಾವು ಇಲ್ಲಿ ಕರ್ಕೊಂಡ್ ಬಂದ್ವಿ ಅಂತ ಹೇಳಿದ್ರು. ನಮ್ಗೆ ಏನು ಬೇಡ, ಹೊರಗಡೆ ಕರ್ಕೊಂಡೋಗಿ ಅಂತ ಹೇಳಿದ್ವಿ. ಇಷ್ಟು ದೂರ ಅವ್ರಿಗೂ ಕರ್ಕೊಂಬಂದ್ಬಿಟ್ಟು ಕಾಸು ಕೇಳ್ತಾರ ಗುರು. ನಾವು ಆ ಥರ ಹುಡುಗರಲ್ಲ, ನೀವು ನೈಟ್ ಲೈಫ್ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ರಿ, ಇಲ್ಲಿ ನೋಡ್ರೆ ಏನೇನೋ ಹೇಳ್ತಿದ್ದೀರಲ್ಲ ಅಂತ ಅವ್ರಿಗೆ ಹೇಳಿದ್ಕೆ ನಮ್ಮ ಟೈಮ್ ವೇಸ್ಟ್ ಆಯ್ತು. ಎಷ್ಟೋ ಒಂದಷ್ಟು ದುಡ್ಡು ಕೊಡಿ ಅಂದ್ಬಿಟ್ಟು ಕೇಳಿದ್ರು. ಕಾಸೆಲ್ಲ ಈಸ್ಕೊಂಬಿಟ್ರು. ಒಳ್ಳೆ ಸ್ಕ್ಯಾಮ್ ಗುರು ಇವೆಲ್ಲ. ನೈಟ್ ಲೈಫು ಇನ್ನೂ ಬಾರಿ ತೋರಿಸ್ತೀನಿ, ಹಂಗೆ ತೋರಿಸ್ತೀನಿ, ಹಿಂಗೆ ತೋರಿಸಿ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ರು. ಹಿಂಗೆ ಅಂದ್ಬಿಟ್ಟು ಕರ್ಕೊಂಬಂದ್ರು. ಅಲ್ಲಿ ನೋಡ್ರೆ ಬೇರೆ ಥರನೇ ಆಗೋಯ್ತು. ಆಮೇಲೆ ನನ್ನ ಜೊತೆ ಇದ್ದ ಇಬ್ರು ಯೂಟ್ಯೂಬರ್ಸು ಇಂಡಿಯಾಗೆ ಹೋಗ್ತಿದ್ದಾರೆ. ಅವರು ಕಮ್ಮಿ ದಿನ ಪ್ಲಾನ್ ಮಾಡಿದ್ದಾರೆ, ನಾನು ಜಾಸ್ತಿ ದಿನ ಪ್ಲಾನ್ ಮಾಡಿದ್ದೀನಿ. ಇನ್ಮೇಲೆ ನಾನು ಒಬ್ಬನೇ ಇರಬೇಕಿಲ್ಲಿ. ಈ ಜಾಗದ ಹೆಸರು ಅರ್ಬರ್ಟ್ ಸ್ಟ್ರೀಟ್ ಅಂತ. ನಾನು ಒಬ್ಬನೇ ಬಂದಿದ್ದೀನಿ ಎಕ್ಸ್ಪ್ಲೋರ್ ಮಾಡೋಣ ಅಂತ. ಹೇಳ್ಬೇಕು ಅಂದ್ರೆ ಇಲ್ಲಿ ತುಂಬಾ ಮೋಸ ಮಾಡ್ತಾರೆ. ನಾನು ಅಲ್ಲಿ ಕರ್ಕೊಂಡು ಹೋಗ್ತೀನಿ, ಇಲ್ಲಿ ಕರ್ಕೊಂಡು ಹೋಗ್ತೀನಿ, ಇನ್ನು ಸಕ್ಕತ್ತಾಗಿರೋ ಪ್ಲೇಸಸ್ ತೋರಿಸಿ, ನೈಟ್ ಲೈಫ್ ಇನ್ನು ನೆಕ್ಸ್ಟ್ ಲೆವೆಲ್ ಇರೋ ತೋರಿಸ್ತೀನಿ ಅಂತ ಹೇಳ್ತಾರೆ. ಬಟ್ ನಾವು ಯಾಮಾರಬಾರ್ದು ಅಷ್ಟೇ. ಹಲೋ ಇಂಡಿಯಾ ಸದ್ಗುರು. ಇವರು ಇಂಡಿಯಾ ಬಗ್ಗೆ ತಿಳ್ಕೊಂಡಿರೋದು ನನ್ಗೆ ಹೇಳ್ತಿರೋ. ಆಂಟಿ ಫುಲ್ ಜೋಶ್ ಅವರೇ ಗುರು. ಫುಲ್ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ಫುಲ್ ಮಸ್ತ್ ಮಜಾ ಮಾಡ್ತಾ ಇದಾರೆ ಆಂಟಿ. ಅಲ್ಲಿ ಡೈರೆಕ್ಟ್ ವಾಯ್ಸ್ ಹಾಕಕ್ಕಾಗ್ತಿಲ್ಲ, ಏನಕ್ಕಂದ್ರೆ ಕಾಪಿರೈಟ್ ಇಶ್ಯೂಸ್ ಬರುತ್ತೆ ಗುರು. ಆಂಟಿ ಜೊತೆ ಒಂದ್ 10 ನಿಮಿಷ ಮಾತಾಡಿದ ತಕ್ಷಣ ನನ್ನನ್ನೇ ಕ್ಯಾಮ್ರಾ ಮ್ಯಾನ್ ಮಾಡ್ಕೊಂಡ್ಬಿಡದ. ನಾನು ಹಾಡು ಹೇಳ್ತೀನಿ, ನೀನ್ ವಿಡಿಯೋ ಮಾಡ್ತೀಯ ಅಂತ ಕೇಳಿದ್ರು. ಆಯ್ತು ಮಾಡ್ತೀನಿ ಅಂತ ಹೇಳ್ದೆ.
ಕದಾಗ ಆಡ್ತಾರ ಗುರು ಸಾಂಗ್ ಅಂತ. ಆದ್ರೆ ಸಾಂಗ್ ಮಾತ್ರ ಸಖತ್ತಾಗಿ ಆಡಿದ್ರು. ಇವ್ರು ಹೇಳ್ತಿದ್ರು ನಾನ್ ಮಿಥುನ್ ಚಕ್ರವರ್ತಿ ಅವ್ರ ಫ್ಯಾನ್ ಅಂತ. ಅವ್ರ ತರನೇ ಇದೆ ನಿನ್ ಹೇರ್ ಸ್ಟೈಲು, ನೀನ್ ಇಷ್ಟ ಅಂತ ಹೇಳ್ತವ್ರ ಗುರು. ಹೇಳ್ಬೇಕು ಅಂದ್ರೆ ಈ ದೇಶಕ್ಕೆ ವೀಸಾ ಫ್ರೀ ಇದೆ ಗುರು ಇಂಡಿಯನ್ಸ್ಗೆ. ಈ ಸ್ಟ್ರೀಟ್ ಫುಲ್ಲು ಬೇರೆ ದಿನ ಎಲ್ಲ ಫುಲ್ಲು ಫಿಲ್ ಆಗಿರುತ್ತೆ. ಇವಾಗ ಸ್ನೋ ಮತ್ತೆ -ಡಿಗ್ರಿ ಇರೋದ್ರಿಂದ ಜನ ಇಲ್ಲ ಅಷ್ಟೊಂದು. ಸ್ವಲ್ಪ ಜನ ಇದಾರೆ, ಅಲ್ಲಿದ್ದಾರೆ ಎಲ್ಲ, ಅಲ್ಲಿ ಮುಂದೆಗಡೆ ಇದಾರೆ. ಅಲ್ಲಿ ಎಲ್ಲ ಸಾಂಗ್ಸ್ ಮತ್ತೆ ಅದು ಇದು ಎಲ್ಲ ಆಡ್ತಾ ಇದಾರೆ. ಮತ್ತೆ ಬೇರೆ ತರ ನಡೆಯುತ್ತೆ, ಅದೆಲ್ಲ ಅಲ್ಲಿದೆ. ಅಲ್ಲೆಲ್ಲ ಪಬ್ ಎಲ್ಲ ಕಾಣಿಸಿದ್ಯಲ್ಲ ಅಲ್ಲಿದೆ. ಬಟ್ ಅಲ್ಲಿ ಒಳಗಡೆ ಹೋಗ್ಬೇಕು ಅಂದ್ರೆ ಎಂಟ್ರಿ ಫೀ ಇರುತ್ತೆ. ಆ ಎಂಟ್ರಿ ಫೀನ ನಾವು ಪೇ ಮಾಡ್ಬಿಟ್ಟು ಒಳಗಡೆ ಹೋದ್ರೆ ಮಸ್ತ್ ಅಲ್ಲಿ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಒಳಗಡೆ ಹೋಗ್ತೀನಿ, ನೋಡೋಣ ಏನೇನಾಗುತ್ತೆ ಅಂತ. ನೈಟ್ ಲೈಫ್ ನ ಎಂಜಾಯ್ ಮಾಡ್ಬೇಕಾದ್ರೆ ಏನೋ ತೊಂದರೆ ಆಯ್ತು ಅಂದ್ರೆ ಇಲ್ಲಿ ಪೊಲೀಸಿಯಾ ಅಂತ ಇದೆಯಲ್ಲ, ಇಲ್ಲಿಗೆ ಬಂದು ಕಂಪ್ಲೇಂಟ್ ಕೊಡ್ಬೋದು. ನಾನು ಅವ್ರನ್ನ ಕೇಳಿದೆ ಪಾರ್ಟಿ ಮಾಡಕ್ ಡಿಸ್ಕೋ ಎಲ್ಲ ಎಲ್ಲಿರುತ್ತೆ ಅಂತ. ಅವ್ರು ಹೇಳಿದ್ರು ಇಷ್ಟ ಬೇಗ ಓಪನ್ ಇರಲ್ಲ, ರಾತ್ರಿ 12 ಗಂಟೆಗೆ ಶುರು ಆಗುತ್ತೆ, ಇಬ್ರು ಒಟ್ಟಿಗೆ ಹೋಗೋಣ ಅಂತ ಹೇಳಿದ್ರು. ಅಲ್ಲಿವರೆಗೂ ನಮ್ಮ ಮನೇಲಿ ಇರೋಣ ಬಾ ಅಂತ ಹೇಳಿದ್ರು. ಗೈಸ್ ಇವ್ರ ಮನೆಗೆ ಕರೀತಾ ಇದಾರೆ ಬಾ ಅನ್ಬಿಟ್ಟು. ಇವಾಗ ಅವ್ರ ಮನೆಗೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಇವ್ರ ಹತ್ರ ಇದೆ ಕಾರಲ್ಲಿ ಹೋಗೋಣ ಅಂತ ಕರೀತಾ ಇದಾರೆ. ಸೊ ಏನ್ ಮಾಡೋದು, ಹೋಗ್ಲಾ ಬೇಡ ಅಂತ ಯೋಚನೆ ಮಾಡ ಹೋಗೋಣ ಅಂತ ಡಿಸೈಡ್ ಮಾಡಿದೀನಿ. ಏನ್ ಹೇಳ್ತಾರೋ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಇವ್ರಿಗೆ ರಷ್ಯನ್ ಮತ್ತೆ ಕಜಾಕ್ ಲ್ಯಾಂಗ್ವೇಜ್ ಬರುತ್ತೆ, ಇಂಗ್ಲಿಷ್ ಅಂತೂ ಲೈಟ್ ಆಗಿ ಬರುತ್ತೆ. ಎಸ್, ನೋ, ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು ಇಷ್ಟು ಬರುತ್ತೆ ಇವ್ರಿಗೆ. ಓಕೆ, ಇವ್ರ ಕಾರ್ ಇಲ್ಲಿದೆಯಂತೆ. ಕಾರ್ ಓಕೆ, ದಿಸ್ ಓಕೆ. ಏನ್ ಗುರು, ಇವರೇ ಡೋರ್ ಎಲ್ಲ ಓಪನ್ ಮಾಡ್ಬಿಟ್ಟು ಕೂರ್ಸ್ಕೊಂತಾರೆ ಕಾರ್ ಒಳಗಡೆಗೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಇವ್ರು ಯಾರು ಏನು ಅಂತ ಗೊತ್ತಿಲ್ಲ ನನಗೆ. ಏನಾಗುತ್ತೋ ಏನೋ, ನನಗಂತೂ ಭಯ ಆಯ್ತೈತೆ. ಅರೆ ನೈಟ್ ಪಾರ್ಟಿ ಮಾಡಕ್ ಹೋಗೋಣ, ನೈಟ್ ಒಂದು 12 o'clock ಹಂಗೆ ಅಂತ ಹೇಳಿದ್ರು. ಬಟ್ ಇವಾಗ ಟೈಮು 9:49 ಅಲ್ವಾ. 1 hour ಏನಕ್ಕೆ ಹೊರಗಡೆ ಇರೋದು, ತುಂಬಾ ಕೋಲ್ಡ್ ಇದೆಯಲ್ಲ. ಸೊ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಇವಾಗ ಮನೆಗೆ ಹೋಗ್ತಾ ಇದೀವಿ. India, Kazakhstan, brothers and sisters. Yes. Так, Ента Кумар, надо тебя повезти на дискотеку. ಏನ್ ಹೇಳ್ತಾರೋ ಅರ್ಥ ಆಗ್ತಿಲ್ಲ, ಬಟ್ ಏನೋ ಸ್ವೀಟ್ ಆಗಿ ಹೇಳ್ತಿದ್ದಾರೆ. ಗೈಸ್ ಕರ್ಕೊಂಡ್ ಬಂದಿದ್ದಾರೆ ಇವ್ರ ಮನೆ ಹತ್ರ. ಇದು ಅಪಾರ್ಟ್ಮೆಂಟ್ ಇವ್ರದಿರೋದು. ರಷ್ಯನ್ ಲ್ಯಾಂಗ್ವೇಜ್ ಇವ್ರಿಗೆ ಬರೋದು, ಕಜಾಕ್ ಲ್ಯಾಂಗ್ವೇಜ್ ಇವ್ರಿಗೆ ಬರೋದು. ಸೊ ನಾನು ಇವ್ರಿಗೆ ಗೂಗಲ್ ಟ್ರಾನ್ಸ್ಲೇಟರಲ್ಲಿ ನಾನು ಹೇಳಿದೆ, ಈ ಥರ ನಾನು ಇಲ್ಲಿಗೆ ಬಂದಿರೋದು ಕಜಾಕಿಸ್ತಾನ್ ಬ್ಯೂಟಿನ ನಮ್ಮ ಪೀಪಲ್ಗೆ, ನಮ್ಮ ಜನಕ್ಕೆ ತೋರ್ಸೋಣ ಅಂತ ಬಂದಿರೋದು ಅಂತ ಹೇಳಿದೆ. ಅದಕ್ಕೆ ವಾವ್ ಸೂಪರ್, ಹಂಗಾರೆ ಬಾಪ ನಮ್ಮ ಮನೆನೂ ವಿಡಿಯೋ ಮಾಡು ಅಂತ ಹೇಳಿದ್ರು. ಸುಮ್ಮನೆ ಓಪನ್ ಆಗಲ್ಲ. ಇಲ್ಲಿ ಇವ್ರ ಮನೆಗೆ ಅಂತ ಒಂದು ಕೋಡ್ ಇರುತ್ತೆ. ಆ ಮನೇಲಿ ಯಾರಾದರೂ ಇದ್ರೆ ಕೋಡ್ ಎಂಟರ್ ಮಾಡಿ ಅವ್ರು ಎಕ್ಸೆಪ್ಟ್ ಮಾಡಿದ್ರೆ ಮಾತ್ರನೇ ಇದು ಡೋರ್ ಓಪನ್ ಆಗುತ್ತೆ. ಇಲ್ಲ ಅಂತಂದ್ರೆ ಓಪನ್ ಆಗಲ್ಲ. ಅವ್ರ ಭಾಷೆಯಲ್ಲಿ ಯಾರಿಗೋ ವಾಯ್ಸ್ ಮೆಸೇಜ್ ಬೇರೆ ಕಳಿಸ್ತವ್ರೆ, ನನಗೇನು ಅರ್ಥ ಆಗ್ತಾ ಇಲ್ಲ. ಆದ್ರೆ ನನಗೆಲ್ಲ ಬಾಯಿಗೆ ಬರ್ತೈತೆ. ಚಳಿ ಹೊಡಿತೈತೆ ಗುರು ಸಿಕ್ಕಾಪಟ್ಟೆ. ಇವ್ರು ಏನ್ ಕೆಲಸ ಮಾಡ್ತಾ ಇದಾರೆ ಅಂತ ಎಲ್ಲ ಪ್ರತಿಯೊಂದು ಕೇಳಿದೆ. ಅವಾಗ ಇವ್ರು ಹೇಳಿದ್ರು ನಾನು ಯೂಟ್ಯೂಬರ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋ ಮಾಡ್ತೀನಿ ಅಂತ. ಆಮೇಲೆ ಇವ್ರ ಚಾನಲ್ ನ ತೋರಿಸಿದ್ರು. ಅದಕ್ಕೆ ಇವ್ರ ಮನೆಗೆ ಬರಕ್ ಸ್ವಲ್ಪ ಧೈರ್ಯ ಬಂತು. ಫ್ರೆಂಡ್ಸ್ ಆದ್ರೂ ಏನೋ ಒಂಥರ ಮಜಾ ಗುರು. ಡೋರ್ ಹಾಕು ಅಂತ ಹೇಳ್ತಾ ಇದಾರೆ. ಗೈಸ್ ನೋಡಿ, ಕಜಾಕಿಸ್ತಾನಲ್ಲಿ ಒಬ್ರು ಇನ್ಫ್ಲುಯೆನ್ಸರ್ ಮನೆ. ರಿಂಗ್ ಲೈಟ್ ಎಲ್ಲ ಇಟ್ಕೊಂಡ್ಬಿಟ್ಟವ್ರೆ. ಡೈನಿಂಗ್ ಟೇಬಲ್, ಟಿವಿ, ಲೈಟಿಂಗ್ಸು, ಸೋಫಾ. ಇಲ್ಲೇ ಕುತ್ಕೊಂಡಿರೋ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬರ್ತೀನಿ 5 minutes ಅಂತ ಹೇಳಿದ್ರು. ಅವರೇ ಜಾಕೆಟ್ ಎಲ್ಲ ಇಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಇಡ್ತಾರ ಗುರು. ಎಸ್ ಗುರು, ನಾನು ಅವ್ರಿಗೆ ಹೇಳ್ತಾ ಇದೀನಿ ನನ್ನ ಹೆಸರು ಜೈಕುಮಾರ್, ರಾಜ್ಕುಮಾರ್ ಅಲ್ಲ ಅಂತ. ಅವ್ರು ನೋಡ್ರೆ ರಾಜ್ಕುಮಾರ್ ಮುಸ್ಲಿಂ, ಹಿಂದೂ, ಹಿಂದೂಸ್ತಾನ್, ಕಜಕಿಸ್ತಾನ್, ಹಿಂದೂಸ್ತಾನ್, ಪಾಕಿಸ್ತಾನ್, ಉಜ್ಬೇಕಿಸ್ತಾನ್, ಎಲ್ಲ ದೇಶಗಳು ಇವೆ ಗುರು. ಸ್ಥಾನ್. No. Ты мой гость, и я должна тебя угостить нашим казахстанским блюдом бешбармак. ನೋ ಇವ್ರು ಹೇಳ್ತಾ ಇದಾರೆ ಡೆಫಿನೆಟ್ಲಿ ನಾನು ಮಾಡ್ಕೊಡ್ತೀನಿ, ನೀನ್ ಕುದುರೆ ಮಾಂಸನ ಅಂತ ಹೇಳ್ತಾ ಇದಾರೆ. ಗುರು ನಾನು ಬೆಳಗ್ಗೆನೆ ತಿನ್ನಕ್ಕಾಗ್ಲಿಲ್ಲ, ಇನ್ ಇವ್ರು ಬೇರೆ ಮಾಡ್ಕೊಡ್ತೀನಿ ಅಂತ ಅವ್ರ ಪಾಪ. ಪ್ಲೀಸ್ ಬೇಡ. ಇಲ್ಲ ಬೇಡ. Ты у меня в гости. ಬೇಡ ಪ್ಲೀಸ್ ಬೇಡ ಪ್ಲೀಸ್. Ай, ну что ты будешь, ну yes, ладно, окей. ಅಮ್ಮ ದೇವ್ರೆ, ನನ್ನ ಕೈಲಿ ಆಗಲ್ಲ ಗುರು, Ай, yes. ತಿನ್ನಕ್ ಆಗಲ್ಲ ಗುರು. Бешбармак,
ಟ್ರೆಡಿಷನಲ್ ಫುಡ್ ತಿನ್ಲೇಬೇಕು ನೀನು, ನಮ್ಮ ಮನೆಗೆ ಬೇರೆ ಬಂದಿದ್ಯಾ ನೀನು ಅಂತವ್ರೆ. ದಯವಿಟ್ಟು ಆಗಲ್ಲ ಗುರು. ಅಮ್ಮ ತಾಯಿ, ನಾನ್ ಕುದುರೆ ಮಾಂಸನ ಯಪ್ಪ ತುಂಬಾ ಖುಷಿ ಆಗ್ತೈತೆ ಗುರು. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಫಸ್ಟ್ ಡೇ ನನಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು. ಬಟ್ ಹೇಳ್ಬೇಕು ಅಂದ್ರೆ ಒಂದ್ ಕಂಟ್ರಿಲಿ ಬ್ಯಾಡ್ ಇರುತ್ತೆ, ಗುಡ್ ಇರುತ್ತೆ. ಬಟ್ ಇವಾಗ ನನಗೆ ಗುಡ್ ಪೀಪಲ್ ಸಿಕ್ಕಿದ್ದಾರೆ, ತುಂಬಾ ಖುಷಿ ಆಯ್ತು ನನಗೆ. ಏನ್ ಗುರು ಏನೇನೋ ಕೊಡ್ತವ್ರೆ. ನನ್ ಮಾಂಸ ಆದ್ರೆ ಅಂತೂ ಪಕ್ಕ ತಿನ್ನಲ್ಲ. ವಾಟ್ ಇಸ್ ದಿಸ್? Орех, клоп. ಒನ್ ಮಿನಿಟ್, ಗೂಗಲ್ ಟ್ರಾನ್ಸ್ಲೇಟರ್ ಬೆಟರ್. ಇವಾಗ ಮಾಂಸ ಆದ್ರೆ 100% ತಿನ್ನಲ್ಲ ಗುರು. Орех, свекло, изюм, морковь, салат. ಸಲಾಡ್ ಗುರು, ಇದು ಸಲಾಡು ವೆಜಿಟೇಬಲ್ಸ್ ಅಷ್ಟೇ. ಸದ್ಯ ಈ ತರ ಇದ್ರೆ ಬೇಕಾದ್ರೆ ತಿನ್ನೋಣ. ಅವರು ಪ್ರೀತಿಯಿಂದ ಕೊಡ್ತಾ ಇದಾರೆ ಅಂದ್ಮೇಲೆ ನಾವು ಬೇಡ ಅಂತ ಹೇಳಕ್ ಆಗಲ್ಲ. ಆದ್ರೆ ಏನ್ ಮಾಡ್ತೀರಾ, ಈಗ ಸಿಚುವೇಶನ್ ಹಂಗೈತೆ. ನನಗೆ ಮಾಂಸ ಅದ್ ಬೆಳಗ್ಗೆ ತಿಂದಿದ್ದೆ ಒಂಥರ ಆಗ್ತೈತೆ, ಇನ್ನು ಒಂಥರ ಬಾಯಿ ಮತ್ತೆ ಹೊಟ್ಟೆ ಎಲ್ಲ ಒಂಥರ ಆಗ್ತೈತೆ. ಇನ್ನು ಬೇರೆ ಎಲ್ಲ ತಿನ್ಬಿಟ್ರೆ ನನ್ನ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ. ನೋಡಿ ಎಷ್ಟು ಸ್ಪೀಡ್ ಇದಾರೆ ಆಂಟಿ. ಟಕ 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 ಅಂತ ಎಲ್ಲ ಎತ್ಕೊಂಡು ಇವೆಲ್ಲ ಮುಡುಗಿ ಎಷ್ಟು ಸ್ಪೀಡ್ ಇದಾರೆ ನೋಡಿ. ಟಕ 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 ಅಂತ ಓಡ್ತಾರೆ, ಟಕ ಟಕ ಅಂತ ಸಾಗಾಗ್ತಾರೆ. ಓಕೆ ಓಕೆ, ಮ್ಯೂಸಿಕ್ ಇಲ್ಲ ಅಂದ್ರೆ ಇವರು ಕೆಲಸನೇ ಮಾಡಲ್ಲ ಅನ್ಸುತ್ತೆ. ಹೆಂಗ್ ಓಡ್ತಾರೆ ನೋಡಿ. ಅದೇ ಕಜಾಕ್ದು ಟ್ರೆಡಿಷನಲ್ ಮ್ಯೂಸಿಕ್ ನಾನು ಆಡ್ತಾ ಇದ್ದೀನಿ ಅಂತ ಹೇಳಿದ್ರು. ನೈಸ್ ಟು ಮೀಟ್ ಯು ಟು. ಇವ್ರು ಯಾರಪ್ಪ ಲೇಟ್ ಆಗಿ ಎಂಟ್ರಿ ಕೊಟ್ರು ಅಂತ ಅನ್ಕೊಂಡ್ರ? ಇವರು ಅವ್ರ ಮಗ. ಆಂಟಿ ಅವಾಗ್ಲೇ ವಾಯ್ಸ್ ಮೆಸೇಜ್ ಮಾಡ್ತಿದ್ರಲ್ಲ, ಅದು ಇವ್ರಿಗೇನೆ. ಆಕ್ಚುಲಿ ಅಲ್ಲಿ ಕೂತ್ಕೊಂಡಿದ್ದೆ, ಆಮೇಲೆ ಬಂದು ಇಲ್ಲಿ ಕೂರ್ಸಿದ್ರು, ಇಲ್ಲಿ ಮಧ್ಯದಲ್ಲಿ ಕೂತ್ಕೊ ಅಂತ. ಇವ್ರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಕಜಾಕಿಸ್ತಾನ್ ಅಲ್ಲಿ ಗೆಸ್ಟ್ ನ ನಾವು ಮಧ್ಯದಲ್ಲೇ ಕೂರ್ಸೋದು, ಸೈಡ್ ಅಲ್ಲಿ ಕೂರ್ಸಲ್ಲ ಅಂತ ಹೇಳ್ತಾ ಇದಾರೆ. Кто сюда пришел? Ты же сам мне сказал, я турист, я хочу увидеть. ಇವ್ರು ಏನ್ ಹೇಳ್ತಾ ಇದಾರೆ ನನ್ಗೆ ಅರ್ಥ ಆಗ್ಲಿಲ್ಲ. ಅದಕ್ಕೆ ಇವ್ರು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡ್ತಾ ಇದಾರೆ. And my mother just wanna show Традиции. Kazakh traditional. Бишбармак. ಬಿಷ್ಬರ್ಮಾಕ್ ಅಂದ್ರೆ ಕುದುರೆ ಮಾಂಸ. If you want, you can try Kazakhstan nationality food. If you want, no problem. She already invited me. I said no. Когда ты будешь в Индии, будешь всегда вспоминать When нашу you will страну, Hindi, you will наш be remember народ. Kaz- Басқа религияны адамыз, бірақ біз сені сыйлаймыз. Мен Құдайыма сенем, өзім Аллама сенем. My mother say, God, come to our home. Yes, God Надо sent было me снять его. home. Yes, Okay, yes. thank you. ಆಕ್ಚುಲಿ ಇವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನಮ್ಮ ಮನೆಗೆ ನೀನ್ ಬಂದಿದ್ಯಾ ಅಂತಂದ್ರೆ ದೇವ್ರೆ ಅಲ್ಲನೇ ನಮ್ಮ ಮನೆಗೆ ನಿನ್ನನ್ನ ಕಳ್ಸಿಕೊಟ್ಟಿದ್ದಾರೆ ಗೆಸ್ಟ್ ಆಗಿ. ಯಾವ ದೇಶ, ಯಾವ ಜಾತಿ ಏನು ನಾನು ನೋಡಲ್ಲ. ಈ ತರ ನಾವು ಗೆಸ್ಟ್ ಅಂದ್ಮೇಲೆ ಗೆಸ್ಟ್ ಟ್ರೆಡಿಷನಲ್ ಆಗಿ ನಮ್ದು ಏನಿದೆ ಸಂಪ್ರದಾಯ ಅದನ್ನ ನಾವು ಫಾಲೋ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಓಕೆ ಮೇಡಮ್, ಬಾಯ್. Bye, bye. Kumar, Vishnu Chakraborty, Sadhguru, I love you. ಜಾಕೆಟ್ ಹಾಕೊಂಡು ಮನೆಗೆ ಹೊರಡ್ಬೇಕಾದ್ರೆ ನನ್ಗೊಂದು ಪ್ರೀತಿಯಿಂದ ಟೋಪಿ ಹಾಕ್ಬಿಟ್ಟು ಗಿಫ್ಟ್ ಅಂತ ಹೇಳಿದ್ರು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನೈಟ್ ಪಬ್ಗೆ ಇವತ್ತು ಹೋಗೋದು ಬೇಡ, ನಾಳೆ ಹೋಗೋಣ. ಇವತ್ತು ಫುಲ್ ನಾನು ಸುಸ್ತಾಗ್ಬಿಟ್ಟೈತೆ, ಡ್ಯಾನ್ಸ್ ಗೀನ್ಸ್ ಎಲ್ಲ ಆಡಿ ನನ್ನ ಕೈಲಿ ಆಗಲ್ಲ ಅಂತ ಅವ್ರು ಹೇಳಿದ್ರು. ಒಂದ್ ದೇಶ ಅಂದ್ಮೇಲೆ ಜನ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ, ಅದು ಏನು ಮಾಡಕ್ಕಾಗಲ್ಲ. ಆದ್ರೆ ನಾವು ಎಲ್ಲದಕ್ಕೂ ಒಳ್ಳೆಯವರೇ ಸಿಗ್ಬೇಕು, ಕೆಟ್ಟವರೇ ಸಿಗ್ಬಾರ್ದು ಅಂತ ಹೇಳಕ್ಕಾಗಲ್ಲ ಗುರು. ಒಳ್ಳೆಯವರು ಸಿಗ್ತಾರೆ, ಕೆಟ್ಟವರು ಸಿಗ್ತಾರೆ, ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಷ್ಟೇ. ಸ್ಟಾರ್ಟಿಂಗ್ ಬಂದಿದ್ದ ದಿನ ನನಗೆ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು, ಬಟ್ ಇವಾಗ ತುಂಬಾ ಗುಡ್ ಎಕ್ಸ್ಪೀರಿಯನ್ಸು. ನಾನು ಹಾಸ್ಟೆಲ್ಗೆ ಕ್ಯಾಬ್ ಬುಕ್ ಮಾಡಿದ್ದೀನಿ ನೋಡಿ, ಕೆಳಗಡೆವರೆಗೂ ಬಂದು ನಿನ್ನ ಬಿಡ್ತೀನಿ ಅಂತ ಹೇಳಿದ್ರು ಇವರು. ಸೊ ಅದಕ್ಕೆ ಕ್ಯಾಬಿಗೆ ವೆಯ್ಟಿಂಗು. ಕಾರ್ ಮಾತ್ರ ಸೂಪರ್ ಆಗೈತೆ ಗುರು, ಚಿಂದಿ ಹಳೇ ಕಾರ್ ಆಗಿದ್ರು ಸಖತ್ತೈತೆ, ನನಗಿಷ್ಟ ಆಯಿತು. ಎಷ್ಟೊಂದು ಕಾರ್ಗಳು ನಾನು ನೋಡಿದೆ, ಅಂದರೆ ಎಷ್ಟೊಂದು ಸಲ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಅಲ್ಲಿ ಇಲ್ಲೆಲ್ಲ ಓಡಾಡಿದ್ನಲ್ಲ, ಅವಾಗ ತುಂಬ ದೊಡ್ಡ ಕಾರ್ಗಳು ಬಂತು. ಬಟ್ ಇದೊಂದೇ ಚಿಕ್ಕ ಕಾರು, ಹಳೇ ಕಾರು, ಸಖತ್ತೈತೆ, ಸಖತ್ ಇಷ್ಟ ಆಗೋಯ್ತು ಗುರು. ಕಾರು ಹಳೇ ಕಾರು, ಇದನ್ನ ಟ್ಯಾಕ್ಸಿಗೆ ಯೂಸ್ ಮಾಡ್ಕೊಂಡಿದ್ದಾರೆ, ಸಖತ್ತಲ್ಲ. ಬಾಯ್. ಈ ಪಬ್ ಒಳಗಡೆ ಮತ್ತೆ ಕಿರಿಕಾಯ್ತು. ನಾನು ಇಂಡಿಯನ್ ಅನ್ಬಿಟ್ಟು ಫೇಸ್ ನೋಡ್ಬಿಟ್ಟು ಅವರು ಒಳಗಡೆನೆ ಸೇರಿಸಲಿಲ್ಲ ಗುರು. ಇವ್ರು ಗೊತ್ತಿಲ್ದಂಗೆ ವಿಡಿಯೋ ಮಾಡ್ತಾ ಇದೀನಿ. ಇವ್ರು ಗೊತ್ತಾದ್ರೆ ಅಷ್ಟೇ ನನ್ನ ಕತೆ ಮುಗೀತು. ಒಳಗಡೆ ಅಲೋ ಮಾಡಿದ್ರು ದುಡ್ಡು.
ಈ ದೇಶದಲ್ಲಿ ನನಗೆ ಕನ್ನಡದವ್ರು ಸಿಕ್ಕಿದ್ರು, ಪ್ರತಿ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ. ಜನ ಎಲ್ಲ ಯಾವ ತರ ಟ್ರೀಟ್ ಮಾಡ್ತಾರೆ ನಿಮ್ಗೆ? ಇಂಡಿಯನ್ಸ್ ಅಂದ್ರೆ ಒಂಥರ ನೋಡ್ತಾರೆ ಇಲ್ಲಿ. ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗಿದೆ. ನಿಮ್ಗೆ ಹೇಗೆ ಅನ್ಸುತ್ತೆ, ಯಾವ ತರ ಟ್ರೀಟ್ ಮಾಡ್ತಾರೆ? ಲೈಕ್ ಬೇಸಿಕಲಿ ಹಂಗೆ ಟ್ರೀಟ್ ಮಾಡೋದೆಲ್ಲ ಇಲ್ಲೂ ಲೈಕ್ ಅಷ್ಟೇ ರೇಸಿಸಮ್ ಕಂಟ್ರಿ ಅಂತ ಹೇಳ್ತಾರೆ. ಅಂತಾನೆ ಇರೋದು ಎಲ್ಲ ಕಡೆ. ಇನ್ನು ಮಸ್ತಲ್ಲಿರೋ ವಿಡಿಯೋಸ್ ಎಲ್ಲ ಬರುತ್ತೆ, ಆ ವಿಡಿಯೋಸ್ ಎಲ್ಲ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ.